ಮಳವಳ್ಳಿ ಪಟ್ಟಣದ ಸುಲ್ತಾನ್ ರಸ್ತೆಯಲ್ಲಿರುವ ಬೆಂಕಿಗಾಹುತಿಯಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪೇಂಟ್ ಅಂಡ್ ಹಾರ್ಡ್ವೇರ್ ಅಂಗಡಿಯ ಸ್ಥಳವನ್ನು ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಂಗಡಿ ಮಾಲೀಕ ಶ್ರೀನಿವಾಸ್ ಅವರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಕೆಪಿ ನಂಜುಂಡಿಯವರು ಮಾತನಾಡಿ, ನಮ್ಮ ಸಮಾಜದವರು ಕಷ್ಟಜೀವಿಗಳು, ಆದರೆ ತಿಳುವಳಿಕೆ ಕಡಿಮೆ. ಇನ್ಶೂರೆನ್ಸ್ ಅನ್ನು ಅಂಗಡಿ ಸಮೇತ ಸಾಮಗ್ರಿಗಳಿಗೆ ಮಾಡಿಸಬೇಕು. ಆಗ ಮಾತ್ರ ಆರ್ಥಿಕ ಹೊರೆ ಕಡಿಮೆ ಮಾಡಬಹುದು. ಈ ದುರಂತದಿಂದ ಕೋಟ್ಯಾಂತರ ರು ನಷ್ಟವಾಗಿದೆ. ಶ್ರೀನಿವಾಸಾಚಾರ್ ಅವರು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದ ವೇಳೆ ಇನ್ಶೂರೆನ್ಸ್ ಮಾಡಿಸಿದ್ದರು. ಅದನ್ನು ಬ್ಯಾಂಕಿನವರು ಇವರ ಮೂಲಕ ರಿನಿವಲ್ ಮಾಡಿಸಬೇಕಾಗಿತ್ತು, ಆದರೆ ಮಾಡಿಸಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸರ್ಕಾರದಿಂದ ಈ ದುರಂತಕ್ಕೆ ಯಾವುದೇ ರೀತಿಯ ಪರಿಹಾರ ನೀಡುವುದಿಲ್ಲ ಅಂದುಕೊಂಡಿದ್ದೇನೆ. ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಮಾತನಾಡಿ ಏನೆಲ್ಲ ನೆರವು ಸಿಗುತ್ತದೆಯೋ ಅದನ್ನು ಕೊಡಿಸಲು ಮುಂದೆ ನಿಂತು ಮಾಡುತ್ತೇನೆ. ಜೊತೆಗೆ ನನ್ನ ವೈಯಕ್ತಿಕವಾಗಿ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಸಮಾಜದವ್ರದ್ದು ಸಾಮಾನ್ಯವಾಗಿ ಇನ್ಶೂರೆನ್ಸ್ಗಳು ಮಾಡಿಸ್ಬೇಕು. ನಮ್ಮವರು ಇನ್ಶೂರೆನ್ಸ್ಗಳು ಮಾಡಿಸಲ್ಲ, ಏನೂ ಆಗಲ್ಲ ಅನ್ನುವಂಥ ಒಂದು ಇದರಲ್ಲಿ ಇದ್ಬಿಡ್ತಾರೆ. ಈಗ ನೋಡಿ, ಕೋಟ್ಯಾಂತರ ರೂಪಾಯಿ ನಷ್ಟ. ಸರ್ಕಾರದಲ್ಲಿ ಇಂಥವುಗಳಿಗೆ ಸ್ಕೀಮ್ಗಳು ಯಾವುದೂ ಇಲ್ಲ. ಬ್ಯಾಂಕ್ ಲೋನ್ ತೊಗೊಂಡಿದ್ರೂ ಕೂಡ ಬ್ಯಾಂಕವರು ಕೂಡ ಇದೆಲ್ಲ ಮಾಡಿಸ್ಬೇಕಾಗಿತ್ತು. ಅವ್ರದ್ದು ಡ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ಈ ಬ್ಯಾಂಕ್ ಲೋನು ಬ್ಯಾಂಕು ಅಂಗಡಿಗಳು ಕೊಟ್ಟರೆ ಅಂಗಡಿ ಇನ್ಶೂರೆನ್ಸ್ ಅವರು ಮಾಡಿಸ್ಬೇಕು. ಬಟ್ ಅವರು ಇವ್ರ ಮುಖಾಂತರನೇ ಮಾಡಿಸ್ಬೇಕು. ಅದು ಹಿಂದೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಒಂದು ವರ್ಷದಿಂದ ಮಾಡಿಸ್ಲಿಲ್ಲ. ಬಟ್ ಅವ್ರದ್ದು ತಪ್ಪಿದೆ. ಆದರೆ ಮುಂದೆ ಏನೇನಾಗುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಸಮಾಜದವ್ರಿಗೆ ಮತ್ತು ಎಲ್ಲರಿಗೂ ನಾನು ಹೇಳೋದು, ಇನ್ಶೂರೆನ್ಸ್ ಮಾಡಿಸ್ಬಿಡ್ಬೇಕು. ಎಷ್ಟೇ ಚೆನ್ನಾಗಿದ್ರೂ ಅಂಗಡಿ ಒಳಗಡೆಗೆ ಮತ್ತು ಬಿಲ್ಡಿಂಗಿಗೂ ಸೇರಿ ಮಾಡಬೇಕು. ಯಾಕಂದರೆ ಬೆಂಕಿಗೆ ಬರೀ ವಸ್ತುಗಳು ಮಾತ್ರ ಸುಡಲ್ಲ, ಸಂಪೂರ್ಣ ಸುಡೋದು. ಈ ಗೋಡೆ ಗೀಡೆ ಎಲ್ಲ ಔಟ್. ಏನಾದರೂ ಭೂಮಿ ಒಳಗಡೆ ಇರುವಂಥ ಫೌಂಡೇಶನ್ ಬಿಟ್ಟರೆ ಆಗೋಲ್ಲ. ಏನೋ ಗೊತ್ತಿಲ್ಲ, ಏನೇನು ಸಿದ್ದಪ್ಪಾಜಿನೇ ಅವ್ರಿಗೆ ಒಳ್ಳೇದು ಮಾಡಬೇಕು. ನಾವೆಲ್ಲ ಇವರಿಂದ ಇರ್ತೇವೆ, ಕಾನೂನಾತ್ಮಕವಾಗಿ ಇವ್ರ ಜೊತೆಲಿ ಇರ್ತೇವೆ. ಮತ್ತು ಬೇರೆ ರೀತಿಯಲ್ಲಿ ಯಾವುದಾದ್ರೂ ಹಣಕಾಸಿನ ನೆರವು ಇವರಿಗೆ ಸಿಗೋವಂಥ ಏನಾದರೂ ಇದ್ದರೆ ನಾವು ಅದನ್ನು ನಿಂತು ಅದನ್ನೆಲ್ಲ ಮಾಡಿಸ್ಕೊಡ್ತೇವೆ. ಸರ್ಕಾರದಲ್ಲಿ ಇದಕ್ಕೆ ಇದೆ ಅಂತ ನಾನೇನು ಭಾವಿಸೋದಿಲ್ಲ. ಇದು ಆದ್ರೂ ನಾವು ಇವ್ರ ಜೊತೆಲಿ ಇರ್ತೇವೆ. ಈ ವೇಳೆ ವಿಶ್ವಕರ್ಮ ಸಮಾಜ ಸೇವಾ ಟ್ರಸ್ಟ್ನ ಜಿಲ್ಲಾಧ್ಯಕ್ಷ ಪ್ರಕಾಶ್, ಉಪಾಧ್ಯಕ್ಷ ದೇವರಾಜು, ಹೋಬಳಿ ಅಧ್ಯಕ್ಷ ತೆಂಕಳ್ಳಿ ಬಸವಣ್ಣಾಚಾರ್, ಕೆರ್ಗಾವಲು ಹೋಬಳಿ ಅಧ್ಯಕ್ಷ ಕುರುಬನ್ಪುರ ಶ್ರೀನಿವಾಸ್, ಹಾರ್ಡ್ವೇರ್ ಅಂಗಡಿ ಮಾಲೀಕ ಶ್ರೀನಿವಾಸ್ ಸೇರಿದಂತೆ ಹಲವರು ಹಾಜರಿದ್ದರು.